ವೆಲ್ಕಮ್ ಟು ಮಕಾವ್. ನಾನು ಪ್ರತಿಮಾ ಭಟ್ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಮಕಾವ್ಗೆ. ಯಾಕಂದರೆ ಸುವರ್ಣ ನ್ಯೂಸ್ ತಂಡ ಇವಾಗ ಚೈನಾದ ಮಕಾವ್ನಲ್ಲಿದೆ. ಇಲ್ಲಿ ವೆನೇಷಿಯನ್ ಮಕಾವ್ನಲ್ಲಿ ಸೂಪರ್ ಕಾರ್ನಿವಲ್ ನಡೀತಾ ಇದೆ. ಆ ಕಾರ್ನಿವಲ್ನ ಕ್ಷಣ ಕ್ಷಣದ ಸಂಭ್ರಮವನ್ನು ನಿಮ್ಮ ಮುಂದಿಡೋದೆ ಈ ವಿಶೇಷ ಕಾರ್ಯಕ್ರಮ ಮಕಾವ್ ಸ್ಪೆಷಲ್. ನಾವೀಗ ಚೈನಾದ ಮಕಾವ್ನಲ್ಲಿದ್ದೇವೆ. ಮಕಾವ್ನ ಫೇಮಸ್ ರೆಸಾರ್ಟ್ ವೆನಿಷಿಯನ್ ಕಾರ್ನಿವಲ್ನ ಕರಾಮತ್ತು ಕಣ್ತುಂಬಿಸಿಕೊಳ್ಳಲಿಕ್ಕೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, ಬಿರು ಬೇಸಿಗೆಯಲ್ಲೂ ಚಳಿಯಿಂದ ಥರ ನಡುಗುವ ಅನುಭವವನ್ನ ಪಡೆಯುವ ಅವಕಾಶ. ಅದೇ ಐಸ್ ವರ್ಲ್ಡ್. ನಾವೀಗ ವೆನಿಷಿಯನ್ ಮಕಾವ್ನ ಐಸ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಇದು ಲಾರ್ಜೆಸ್ಟ್ ಐಸ್ ವರ್ಲ್ಡ್ ಅಂತೆ. ಬನ್ನಿ, ಇದಕ್ಕೆ ಹೋಗಿಂತ ಮುಂಚೆ ನೀವು -8 ಡಿಗ್ರಿಯಲ್ಲಿ ಇರುತ್ತೆ ಅದು. ಹಾಗಾಗಿ ನಾವು ಫುಲ್ ರೆಡಿಯಾಗಿ ಹೋಗಬೇಕಾಗುತ್ತೆ. ಐಸ್ ವರ್ಲ್ಡ್ ಅಂದ ಸವಿಯೋದಕ್ಕೆ ಸರ್ವ ಸನ್ನದ್ಧರಾಗಿಯೇ ಹೋಗ್ಬೇಕು. ಜಾಕೆಟ್, ಗ್ಲೌಸ್ ಇಲ್ಲದೆ ಒಳಹೋದ್ರೆ ಕಥೆ ಮುಗೀತು. ನಾವೀಗ -8 ಡಿಗ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಫುಲ್ ನಾನು ಪ್ಯಾಕ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಐಸ್ ವರ್ಲ್ಡ್ನ ನೋಡೋದಕ್ಕೆ. ಅಲ್ಲಿ ಸಾಕಷ್ಟು ಸ್ಕಲ್ಪ್ಚರ್ಸ್ಗಳಿರುವಂತೆ, ಶಿಲ್ಪಕಲೆಗಳನ್ನ ಎಲ್ಲವೂ ಐಸಲ್ಲಿ ಮಾಡಿದ್ದು ಕಣ್ತುಂಬಿಸಿಕೊಳ್ಳೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಆಲ್ ಸೆಟ್. ಸೊ ಲೆಟ್ಸ್ ಗೋ. ನಾವೀಗ ಐಸ್ ವರ್ಲ್ಡ್ನಲ್ಲಿ ಇದ್ದೀವಿ. -8 ಡಿಗ್ರಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಗೆ ಬರ್ತಾ ಇದೆ ಎಲ್ಲ ಕಡೆಯಿಂದಲೂ. ನೋಡ್ತಾ ಇದ್ರೇ ಭಾಳ ಖುಷಿ ಆಗ್ತಾ ಇದೆ. ವೆಲ್ಕಮ್ ಅನ್ನುವಂಥ ಅಕ್ಷರವನ್ನು ಕೂಡ ಐಸಲ್ಲಿ ಮಾಡಲಾಗಿದೆ. ಅಷ್ಟು ಸುಂದರವಾಗಿ ಮಾಡಿದ್ದಾರೆ ಇಲ್ಲಿ ಐಸ್ ವರ್ಲ್ಡ್ನಲ್ಲಿ. ಬನ್ನಿ, ಏನೆಲ್ಲ ಸ್ಕಲ್ಪ್ಚರ್ಗಳನ್ನ ಮಾಡಿದ್ದಾರೆ ಅಂತ ನೋಡೋಣ. ಎಲ್ಲ ನೋಡಿದ್ರು ಐಸ್. -8 ಡಿಗ್ರಿ ಟೆಂಪ್ರೇಚರ್ ಬೇರೆ. ಚಳಿಯಲ್ಲಿ ಥರ ನಡುಗುತ್ತಲೇ ಐಸ್ನಲ್ಲೇ ನಿರ್ಮಿಸಿದ ಕಲಾಕೃತಿಗಳನ್ನ ನೋಡ್ತಿದ್ರೆ ಆಗೋ ಅನುಭವ ಸೂಪರ್. ಐಸ್ ವರ್ಲ್ಡ್ನಲ್ಲಿರುವ ಶಿಲ್ಪಗಳ ವಿಶೇಷತೆ ಒಂದಾಗೆರಡ. ಒಳಗೆ ಕಾಲಿಡ್ತಾ ಇದ್ದಂತೆ ಸ್ವಾಗತಿಸುವ ಬೋರ್ಡ್ನಿಂದ ಹಿಡಿದು ಎಲ್ಲವೂ ಐಸ್ಮಯ. ವರ್ಲ್ಡ್ ಅಲ್ಲಿ ನಾವಿದ್ದೀವಿ. ನಾನಂತೂ ನಿಜಕ್ಕೂ ನಂಬಕ್ಕೆ ಆಗ್ತಾ ಇಲ್ಲ -8 ಡಿಗ್ರಿಯಲ್ಲಿ ಇದ್ದೀನಿ ಅಂತ. ಹೇಗಿರುತ್ತೆ ಅನ್ನೋದು ಕೂಡ -8 ಡಿಗ್ರಿಯಲ್ಲಿ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೇನೆ ಬಹಳ ಸುಂದರವಾದಂತಹ ಸ್ಕಲ್ಪ್ಚರ್ಗಳು. ಎಷ್ಟು ಹೊತ್ತು ಬೇಕಾಗಿರ್ಬೋದು. ನಮ್ಮ ಕ್ಯಾಮ್ರಾಮನ್ ಮೋಹನ್ಗಂತೂ ಭಾಳ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಕ್ಯಾಮ್ರಾಗೆ ಕೂಡ ಈ ಐಸ್ನ ಫೀಲು ಗೊತ್ತಾಗ್ತಾ ಇದೆ. ಸೊ ಲೆಟ್ಸ್ ಸಿ ಏನೇನಿದೆ ಅಂತ. -8 ಡಿಗ್ರಿ ಉಷ್ಣಾಂಶ, 1956 ಚದರ ಮೀಟರ್ ಜಾಗದಲ್ಲಿ ವಿಹಾರ. ಕಣ್ತುಂಬಿಸಿಕೊಳ್ಳಿಕ್ಕೆ ಒಂದಕ್ಕಿಂತ ಒಂದು ಸುಂದರ ಕಲಾಕೃತಿಗಳು. ಎಲ್ಲವೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಸ್ಥಳಗಳ ಚಿತ್ರಣ. ಕಾಣೋ ಒಂದೊಂದು ಕಲಾಕೃತಿಯು ಒಂದೊಂದು ಕಥೆ ಹೇಳುತ್ತೆ. ಮಕಾವ್ನಲ್ಲಿ ನಡೆದ ಮೋಟಾರ್ ರೇಸ್, ಚೀನಾದ ಶಾಂತಿ ದ್ವಾರ ಎಂದೇ ಪ್ರಸಿದ್ಧವಾಗಿರುವ ಬೀಜಿಂಗ್ನ ಟಿಯಾನ್ಮೆನ್ ಎಲ್ಲವೂ ರಮಣೀಯ. ಮಕಾವ್ ಪರಂಪರೆ ಸಾರುವ ಹಲವು ಕಲಾಕೃತಿಗಳಿವೆ. ಚೀನಿಯರ ಆರಾಧ್ಯ ಮಕಾವ್ನ ಆಮಾ ಟೆಂಪಲ್ನ ಸೊಬಗು ಐಸ್ನಲ್ಲಿ. ಡ್ರ್ಯಾಗನ್ ಬೋಟ್ ಕೂಡ ಜಸ್ಟ್ ಐಸ್. ಅಷ್ಟೇ ಯಾಕೆ,
ಐಸ್ನಲ್ಲೇ ಕಾಡನ್ನು ಇಲ್ಲಿ ನಿರ್ಮಿಸಲಾಗಿದೆ. ಒಟ್ನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಐಸೋ ಐಸು. ಈ ಐಸ್ ವರ್ಲ್ಡ್ನ ವಿಶೇಷತೆ ಎಂದ್ರೆ ಇಲ್ಲಿ ಏಷ್ಯಾದ ಪ್ರಮುಖ ಪ್ರವಾಸಿ ತಾಣಗಳನ್ನ ಕೂಡ ಐಸ್ನಲ್ಲೇ ಬಿಂಬಿಸಲಾಗಿದೆ. ಚೀನಾದಲ್ಲೂ ಭಾರತದ ನೆನಪನ್ನ ಹಸಿರಾಗಿರಿಸೋದು ಐಸ್ನಲ್ಲಿ ನಿರ್ಮಿಸಿದ ಇಂಡಿಯಾ ಗೇಟ್. ಸೂಪರ್, ಎಲ್ಲಿ ನೋಡಿದ್ರು ಚಳಿ ಚಳಿ, ಐಸ್ ಐಸ್, ಫುಲ್ ಆಫ್ ಐಸ್. ನಿಜಕ್ಕೂ ನೈಜ ಅರ್ಥದಲ್ಲಿ ಇದು ಐಸ್ ವರ್ಲ್ಡ್ ಅಂತಲೇ ಹೇಳಬೇಕು. ಬರೀ ಇಲ್ಲಿ ಚೀನಾದ ಸ್ಪೆಷಲ್ ಪ್ರದೇಶಗಳನ್ನ ಮಾತ್ರ ಕೆತ್ತಲಾಗಿಲ್ಲ, ಬದಲಿಗೆ ನೀವಿಲ್ಲಿ ನೋಡ್ಬೋದು ಇಂಡಿಯಾ ಗೇಟ್. ಇಂಡಿಯಾ ಗೇಟ್ ಕೂಡ ನಮಗೆ ಸಿಗುತ್ತೆ. ಚೈನಾದಲ್ಲಿ ಇಂಡಿಯಾ ಗೇಟ್ ನೋಡ್ಲಿಕ್ಕೆ ಸಿಗೋದು ಬಹುಶಃ ಇದೇ ಮೊದಲ ಬಾರಿ ಅಂತ ಅನ್ಕೋತೀನಿ. ಅದರಲ್ಲೂ ಐಸಲ್ಲಿ ಮಾಡಿರುವಂತಹ ಇಂಡಿಯಾ ಗೇಟನ್ನ ನೀವು ಚೈನಾದಲ್ಲಿ ನೋಡ್ತಾ ಇದ್ದೀರಿ. ವಂಡರ್ಫುಲ್, ಐ ಆಮ್ ಎಂಜಾಯಿಂಗ್ ಇಟ್. ಐಸ್ನಲ್ಲಿ ಮಾಡಿದ ಕಲಾಕೃತಿಗಳನ್ನ -8 ಡಿಗ್ರಿ ಟೆಂಪರೇಚರ್ನಲ್ಲಿ ನಡುಗುತ್ತಾ ನೋಡೋದಂದ್ರೆ ಸಾಮಾನ್ಯನಾ? ಆ ಅದ್ಭುತ ಅನುಭವ ಪಡ್ಲಿಕ್ಕಂತಲೇ ದೇಶ ವಿದೇಶಗಳಿಂದ ಪ್ರವಾಸಿಗರು ವೆನಿಷಿಯನ್ ಮಕಾವ್ಗೆ ಭೇಟಿ ಕೊಡ್ತಾರೆ. ಫನ್ ಐಸ್ ವರ್ಲ್ಡ್ನ ಮಸ್ತಿ ಸಂಭ್ರಮಿಸಲಿಕ್ಕೆ ಬರೋರಲ್ಲಿ ನಮ್ಮ ಭಾರತೀಯ ಪ್ರವಾಸಿಗರಿಗೇನು ಕಮ್ಮಿ ಇಲ್ಲ. Hi. You're from? I'm from India, Mumbai. Okay. So how is it to be in Ice World? It's awesome. It's amazing the way they've created the entire thing and the colors and the sculptures and all. It's really awesome. So what's the best part of Ice World you feel? I think the sculptures, the Venetian sculpture and the India Gate sculpture which they have made, it's really very good. And it's very beautiful, and the way they've maintained it's awesome. ವೆನಿಷಿಯನ್ ಮಕಾವ್ ರೆಸಾರ್ಟ್ನಲ್ಲಿ ಕಾರ್ನಿವಲ್ಗೆ ಬಂದವರಿಗೆ ನಿಜಕ್ಕೂ ಈ ಐಸ್ ವರ್ಲ್ಡ್ ವಿಜುವಲ್ ಟ್ರೀಟ್. ಈ ಐಸ್ ವರ್ಲ್ಡ್ನ ಅದ್ಭುತ ನೋಟ ಇಲ್ಲಿಗೆ ಮುಗಿಯಲ್ಲ. ಇದು ನಿರ್ಮಾಣವಾದದ್ದು ಹೇಗೆ ಅಂತ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.